ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಗೃಹಿಣಿಯರು ಮಾಡಿಸ್ಕೊಳ್ಳೇಬೇಕಾದಂತಹ ಕ್ಲೀನಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಈ ಕ್ಲೀನಪ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬ ವರ್ಷನೇ ಆಗಿದೆ. ಸೊ ಈ ಕ್ಲೀನಪ್ಪಿಂದ ನನಗೆ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಸೊ ನನ್ನ ಸ್ಕಿನ್ನಲ್ಲಿ ಒಂದು ಗ್ಲೋ ಇರ್ಬೋದು, ಇಲ್ಲ ನನ್ನ ಸ್ಕಿನ್ ಇಷ್ಟು ಚೆನ್ನಾಗಿರಲಿಕ್ಕೆ ಈ ಕ್ಲೀನಪ್ ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಸೊ ಆ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಟೈಮ್ ಆಗುತ್ತೆ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮ್ಮ ಪೂಜಾ ಮೇಡಮಿಂದನೇ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಪೂಜಾ ಮೇಡಮ್, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ನನ್ನ ವ್ಯೂವರ್ಸ್ಗಾಗಿ. ಅದೇನಂತ ಅಂದರೆ, ನಾವು ಈ ಕ್ಲೀನಪ್ಪನ್ನು ಯಾಕೆ ಮಾಡಿಸ್ಬೇಕು ಅಂತ, ಮತ್ತು ಇದು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಸೊ ಮಾಡದೇ ಇದ್ದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಇದನ್ನು ಯಾವ ಏಜಲ್ಲಿ ಮಾಡಿದರೆ ಒಳ್ಳೆಯದು, ಮತ್ತು ವರ್ಷದಲ್ಲಿ ಎಷ್ಟು ಸಲ ಈ ಒಂದು ಕ್ಲೀನಪ್ಪನ್ನು ಮಾಡಿಸ್ಬೇಕಾಗತ್ತೆ ಅಂತ. ಇವಾಗ ಕ್ಲೀನಪ್ ಮಾಡಿಸೋದು ಯಾಕೆ ಅಂದರೆ, ಮಹಿಳೆಯರಿಗೆ ಕೆಲಸ ಅವ್ರ ಜವಾಬ್ದಾರಿ ನಡುವೆನೇ ಅವ್ರ ಸ್ಕಿನ್ನಿನ ಬಗ್ಗೆ ಕೇರ್ ತಗೊಳ್ಳೋದನ್ನು ಮರೆತು ಬಿಡ್ತಾರೆ. ಸೊ ಆನಂತರ 30-35 ಮೇಲೆ ಅವ್ರ ಸ್ಕಿನ್ನಿಗೆ ಏನು ಪ್ರೊವೈಡ್ ಆಗಬೇಕು ಅದು ಕಡಿಮೆ ಆಗ್ತಾ ಬಂದಾಗ ಸ್ಕಿನ್ನಲ್ಲಿ ಮತ್ತು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪಿಗ್ಮೆಂಟೇಷನು, ಓಪನ್ ಪೋರ್ಸ್ ಆಗಲಿ ಅಥವಾ ಆ್ಯಕ್ನೆ ಪ್ರಾಬ್ಲಮ್ಸ್ ಆಗಲಿ. ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ಏನಾದರೂ ಒಂದು ಟ್ರೈ ಮಾಡಿ ಕ್ಲೀನಪ್ಪು ಅಥವಾ ಡರ್ಮಟಾಲಜಿಸ್ಟ್ ಹತ್ರ ಹೋಗುವ ಮೊದಲು ಆ ಪ್ರಾಬ್ಲಮ್ಸ್ ಬರುವಕ್ಕಿಂತ ಮೊದಲಿಂದನೂ ಮುನ್ನೆಚ್ಚರಿಕೆಯಿಂದ ಇದ್ದರೆ ಪ್ರಾಬ್ಲಮ್ಸ್ ಬರೋದೇ ಇಲ್ಲ, ಅಥವಾ ಒಂದು ಪ್ರಮಾಣನಾರು ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲ ಅಂದ್ರೂ ಒಂದು 30 ಮೊದಲಿನ ಕಾಲದಲ್ಲಿ 30-40 ನಂತರ ಮಾಡಿಸಿದ್ರು ಸಾಕಾಗಿತ್ತು. ಇವಾಗಿನ ಕಾಲದಲ್ಲಿ ಪೊಲ್ಯೂಷನ್ ಪ್ರಾಬ್ಲಮ್ ಆಗಲಿ ಅಥವಾ ನಮ್ಮ ದಿನಚರ್ಯೆಯಿಂದಾಗಲಿ ಆಹಾರ ಸರಿ ಇರುವುದಿಲ್ಲ, ಬಾಕಿದೆಲ್ಲ ಹೆಲ್ತ್ ಇಶ್ಯೂನಿಂದವ ಪ್ರಾಬ್ಲಮ್ಸ್ ಬೇಗ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೂ ಒಂದು 28-30 ಒಳಗಡೆನಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಟರು. ಕ್ಲೀನಪ್ಪು ಅಥವಾ ಫೇಶಿಯಲು ಮಂತ್ಲಿ ಒಮ್ಮೆ ಮಾಡಿದರೆ ಕ್ಲೀನಪ್ಪು ಭಾಳ ಚೆನ್ನಾಗಿರುತ್ತೆ. ಇಲ್ಲ ಅಂಥೇಳಿದರೆ ಒಂದು 3 ಮಂತ್ಸಿಗೆ ಒಮ್ಮೆನಾದರೂ ಪ್ರತಿ ಒಂದು ಲೇಡಿ ಒಂದು ತನ್ನ ಮೇಲೆ ತನ್ನ ಸ್ಕಿನ್ನಿನ ಬಗ್ಗೆ ಒಂದು ಚೂರು ಕಾಳಜಿ ಇಟ್ಟು ಒಂದು 3 ತಿಂಗಳಿಗೆ ಒಮ್ಮೆನಾದ್ರು ಮಾಡಿಸ್ಕೊಂಡಿದ್ರೆ ದಿ ಬೆಟರು. ಒಂದಿಷ್ಟು ವರ್ಷ ಅಂತ ಆದಮೇಲೆ ನಮ್ಮ ಸ್ಕಿನ್ ಬಗ್ಗೆ, ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿನ ಮಾಡಲೇಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಬಗ್ಗೆ ಹೇಗೆ ನಾವು ಈಸಿಯಾಗಿ ಒಂದು ಕೇರನ್ನು ತೊಗೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಗೃಹಿಣಿಯರಿಗೆ ಮನೆ ಕೆಲಸದಲ್ಲಿ ತಮ್ಮ ಒಂದು ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತ ಒಂದಿಷ್ಟು ಕೆಲಸ ಮಾಡಿ ಆದಮೇಲೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ರೆಸ್ಟ್ ಮಾಡೋಣ ಅಥವಾ ಮೊಬೈಲ್ ನೋಡೋಣ, ಟಿ ವಿ ನೋಡೋಣ ಅಂತ ಅನ್ಕೋತೀವಿ. ಹೇಗಿದ್ರೂ ಮನೇಲಿರ್ತೀವಿ ಅಂತ ನಾಳೆ ಮಾಡ್ಕೊಳ್ಳೋಣ ಅನ್ನೋದ್ರಲ್ಲೇ ನಮ್ಮ ದಿನ ಎಲ್ಲ ಕಳೆದೋಗ್ಬಿಡುತ್ತೆ. ಹಾಗಿರುವಾಗ ಈ ಒಂದು ಕ್ಲೀನಪ್ ಪ್ರೊಸೆಸ್ನ ನಾವು ಪಾರ್ಲರ್ಗೆ ಹೋಗಿ ಮಾಡಿಸಿದ್ರೆ ಅರ್ಧ ಗಂಟೆಯಲ್ಲಿ ಇದು ಮುಗಿಯುತ್ತೆ ಮತ್ತು ತುಂಬಾ ಒಂದು ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಕ್ಲೀನಪ್ಪಲ್ಲಿ ಏನಿದೆ ಅಂದರೆ, ಫಸ್ಟು ಕ್ಲೆನ್ಸಿಂಗ್ ಮಾಡ್ತಾರೆ, ಅದಾದಮೇಲೆ ಸ್ಕ್ರಬ್ಬಿಂಗ್ ಆಗುತ್ತೆ. ಸ್ಕ್ರಬ್ಬಿಂಗ್ ಆದಮೇಲೆ ನಮಗೆ ಸ್ಟೀಮನ್ನು ಕೊಡಲಾಗುತ್ತೆ. ಸೊ ಸ್ಟೀಮ್ ತೊಗೊಂಡಾದಮೇಲೆ ನಮ್ಮ ಫೇಸಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಇರಲಿ, ವೈಟ್ ಹೆಡ್ಸ್ ಇರಲಿ, ಅದನ್ನೆಲ್ಲ ರಿಮೂವ್ ಮಾಡಿ ಆಮೇಲೆ ಫೇಸ್ ಪ್ಯಾಕನ್ನು ಹಾಕ್ತಾರೆ. ಸೊ ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ಕೊನೆಯಲ್ಲಿ ಒಂದು ಮಾಯ್ಶ್ಚರೈಸರನ್ನು ಹಾಕ್ತಾರೆ. ಸೊ ಇದಷ್ಟು ಪ್ರೊಸೆಸ್ಸಲ್ಲಿ ನಮ್ಮ ಸ್ಕಿನ್ ತುಂಬಾ ಒಂದು ರಿಫ್ರೆಶನ್ನು ಪಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಡಲ್ನೆಸ್ ಹೋಗುತ್ತೆ, ಮತ್ತು ಏನಾದರೂ ಡೆಡ್ ಸ್ಕಿನ್ ಇದ್ದರೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಒಂದು ತುಂಬ ಚೆನ್ನಾಗಿರುವಂಥ ಗ್ಲೋ ಬರುತ್ತೆ. ಯಾರೆಲ್ಲ ಇನ್ನೂವರೆಗೂ ಈ ಕ್ಲೀನಪ್ಪನ್ನು ಮಾಡಿಸ್ಕೊಂಡಿಲ್ಲ, ದಯವಿಟ್ಟು ಒಂದ್ಸಲ ಪಾರ್ಲರ್ಗೆ ಹೋಗಿ ಈ ಕ್ಲೀನಪ್ಪನ್ನು ಮಾಡಿಸ್ಕೊಳ್ಳಿ. ಸೊ ತುಂಬ ಕಡಿಮೆ ವೆಚ್ಚದಲ್ಲಿ, ಅಂದರೆ 250-300 ಒಳಗೆ ಈ ಕ್ಲೀನಪ್ಪನ್ನು ಎಲ್ಲ ಪಾರ್ಲರಲ್ಲಿ ಮಾಡಿಸ್ಕೊಡ್ತಾರೆ. ಹಾಗಾಗಿ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ, ದಯವಿಟ್ಟು ಒಂದ್ಸಲ ಹೋಗಿ ಟ್ರೈ ಮಾಡಿ. ಖಂಡಿತವಾಗಿ ನಿಮ್ಮ ಸ್ಕಿನ್ನಲ್ಲಿ ಆಗುವಂತಹ ಚೇಂಜಸ್ ನಿಮಗೆ ಕಾಣಿಸುತ್ತೆ. ನಾನು ಈ ಕ್ಲೀನಪ್ನ ಮಾಡಲಿಕ್ಕೆ ಶುರು ಮಾಡಿ ತುಂಬ ವರ್ಷಗಳೇ ಆಗಿದೆ. ಸೊ ಈ ಕ್ಲೀನಪ್ ಪ್ರೊಸೆಸ್ಸು ನನಗೆ ಯಾಕೆ ತುಂಬ ಇಷ್ಟ ಅಂತಂದರೆ, ಇದರಲ್ಲಿ ಮಾಡುವಂಥ ಮಸಾಜ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಮಸಾಜ್ ಮಾಡುವಾಗ ತುಂಬ ರಿಲ್ಯಾಕ್ಸ್ ಫೀಲ್ ಅನಿಸುತ್ತೆ. ಅಂತಂದರೆ ನಮ್ಮ ಮೈಂಡ್ ಇರ್ಬೋದು, ನಮ್ಮ ಮನಸ್ಸು ಇರ್ಬೋದು, ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ಲೀನಪ್ ಪ್ರೊಸೆಸ್ ಅಂದರೆ ನನಗೆ ತುಂಬಾ ಇಷ್ಟ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ಖಂಡಿತವಾಗಿ ಇಷ್ಟಪಡ್ತೀರಾ.
ಈ ವಿಡಿಯೋ ಮಾಡಲಿಕ್ಕೆ ಮತ್ತೊಂದು ರೀಸನ್ ಅಂತ ಅಂದರೆ ನಾನು ನನ್ನ ಅಮ್ಮನಿಗೆ ತುಂಬ ಫೋರ್ಸ್ ಮಾಡಿ ಈ ಕ್ಲೀನಪ್ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದೆ. ಅವರು ಯಾವಾಗಲೂ ಪಾರ್ಲರ್ಗೆ ಹೋದವರೇ ಅಲ್ಲ, ಪಾರ್ಲರ್ ಮುಖ ನೋಡಿದವರೇ ಅಲ್ಲ. ಆದರೆ ಅವರು ಕೂಡ ಈ ಒಂದು ಕ್ಲೀನಪ್ಪನ್ನು ತುಂಬಾ ಇಷ್ಟಪಟ್ಟರು. ಯಾಕಂದರೆ ಸ್ಕಿನ್ನಲ್ಲಿ ಆದಂತಹ ಬದಲಾವಣೆ, ಸ್ಕಿನ್ ಮೇಲೆ ಬಂದಂಥ ಒಂದು ಗ್ಲೋ ಏನಿದೆ ಅದು ಅವರಿಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ತುಂಬ ಜನರಿಗೆ ಇಷ್ಟ ಇರುತ್ತೆ ಪಾರ್ಲರ್ಗೆ ಹೋಗಬೇಕು, ನಾವು ಕೂಡ ಪಾರ್ಲರಲ್ಲಿ ಏನಾದರೂ ಮಾಡಿಸ್ಕೊಳ್ಬೇಕು ಅಂತ. ಆದರೆ ಏನು ಮಾಡಬೇಕು, ಅವ್ರಿಗೇನು ಕೇಳಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಅವರಿಗೆಲ್ಲ ತುಂಬಾ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂವರೆಗೂ ಪಾರ್ಲರ್ಗೆ ಹೋಗಿಲ್ಲ, ಯಾವಾಗಲಾದರೂ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಒಂದ್ಸಲ ಪಾರ್ಲರ್ಗೆ ಹೋಗಿ ಈ ಒಂದು ಕ್ಲೀನಪ್ನ ಮಾಡಿಸ್ಕೊಳ್ಳಿ. ತುಂಬಾ ಖುಷಿ ಪಡ್ತೀರಾ. ನಿಮ್ಮ ಫೇಸಲ್ಲಾಗಿರುವಂತಹ ಚೇಂಜಸ್ನ ನೋಡಿ ತುಂಬಾ ಇಷ್ಟಪಡ್ತೀರಾ. ಪ್ರತಿಯೊಬ್ಬ ಲೇಡಿ ಕೂಡ ಈ ಒಂದು ಕ್ಲೀನಪ್ ಪ್ರೊಸೆಸ್ನ ಡಿಸರ್ವ್ ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಹಾಗಾಗಿ ಒಂದ್ಸಲ ಹೋಗಿ ಇದನ್ನು ಫೀಲ್ ಮಾಡಿಕೊಂಡು ನೋಡಿ. ಯಾರಾದರೂ ಈ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಒಂದಿಷ್ಟು ಜನನಾದರೂ ಅವರ ಸ್ಕಿನ್ ಕೇರ್ನ ತೊಗೊಂಡ್ರೆ ನಾನು ಈ ಒಂದು ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಜಾರುವ ಕ್ಷಣಗಳು ಎಂದು ನಿಲ್ಲದು, ಓಡುವ ಪ್ರಪಂಚ ಯಾರಿಗೂ ಕಾಯದು. ನೀನೇಕೆ ಎಲ್ಲ ತಿಳಿದು ಕುಳಿತಿರುವೆ, ಆಲಸ್ಯದ ದಾಸನಾಗದೆ ನಿನ್ನ ಗುರಿಯ ಕಡೆಗೆ ಸಾಗು. ಈ ಒಂದು ಸುಂದರ ಸಾಲಿನೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ, ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ಕೊನೆಯಲ್ಲಿ ನೀವು ನೋಡಬಹುದು ನನ್ನ ಸ್ಕಿನ್ನಲ್ಲಿ ಆದಂತಹ ಬದಲಾವಣೆಯನ್ನು. ಸೊ ಸ್ಕಿನ್ನಲ್ಲಿ ಒಂದು ಗ್ಲೋ ಬಂದಿದೆ, ಅದ್ರ ಜೊತೆಗೆ ಒಂದು ಡೆಡ್ ಸ್ಕಿನ್ನೆಲ್ಲ ಹೋಗಿ ತುಂಬ ಕ್ಲೀನ್ ಅನಿಸುತ್ತೆ, ತುಂಬ ಫ್ರೆಶ್ ಅನಿಸುತ್ತೆ. ನೀವು ಫೇಸ್ ನೋಡಿದಾಗ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ. ಸೊ ಈ ಒಂದು ಫ್ರೆಶ್ನೆಸ್ ನಿಮಗೂ ಕೂಡ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಸಿ ಯು ಸೂನ್ ಗೈಸ್, ಬಾಯ್.